ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ನಮ್ಮ ಪುಟ್ಟ ಕುಟುಂಬ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇವತ್ತು ನಾನು ಬೆಳಿಗ್ಗೆ ಎದ್ದೇಳೋಷ್ಟೊಡನೆ ಯೋಗರು ಗಾಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ವಾಶ್ ಮಾಡಿದ್ದಾರೆ. ನೋಡಿ, ಬೆಳಿಗ್ಗೆ ಟೈಮ್ ಹೇಗೆ ಕಾಣಿಸ್ತಾ ಇದೆ, ಅಷ್ಟು ಡ್ಯಾಮೇಜ್ ಆಗಿರೋ ಡೋರು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಕೊಟ್ಟಿರೋ ದುಡ್ಡಿಗೆ ಇಷ್ಟು ಲೇಟಾಗಿ ಕೊಟ್ಟರು ಕ್ಲೀನಾಗಿ ಇದು ಡೋರ್ ಡ್ಯಾಮೇಜ್ ಆಗಿತ್ತು ಅಂತ ನನಗೆ ಡೌಟ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಖುಷಿ ಆಯಿತು ನನಗಂತೂ. ಇನ್ನು ನಾನು ಎದ್ದೇಳೋಕ್ಕಿಂತ ಮುಂಚೆನೇ ಬೆಳಿಗ್ಗೆ ಬೇಗನೆ ಗಾಡಿ ಎಲ್ಲ ಕ್ಲೀನ್ ಮಾಡಿ ಇವತ್ತು ಗಾಡಿ ಪೂಜೆ ಮಾಡಿಸೋಣ, ಆಕ್ಸಿಡೆಂಟ್ ಆಗಿದ್ಮೇಲೆ ಒಂದು ಸಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು, ಅದರಲ್ಲೂ ಅವರು ಆಂಜನೇಯ ದೇವಸ್ಥಾನದಲ್ಲಿ ಮಾಡಿಸೋಣ ಅಂತ. ಯಾಕಂದರೆ ಅವ್ರ ಮನೆ ದೇವ್ರು ಬಂದು ಆಂಜನೇಯ ಸ್ವಾಮಿ, ಅದಕ್ಕೆ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿಸೋಣ. ಇನ್ನು ಅವರು ಕೆಲ್ಸಕ್ಕೆ ಹೋಗಬೇಕು. ಬೆಳಿಗ್ಗೆ ಬೇಗ ಅವ್ರ ಪ್ಲ್ಯಾನ್ ಇರೋದು 9 ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟು 10 ಗಂಟೆಗೆಲ್ಲ ತಿಂಡಿ ತಿಂದು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಅವ್ರ ಪ್ಲ್ಯಾನು. ಆದರೆ ನಮ್ಮನ್ನು ಆ ಪ್ಲ್ಯಾನೆಲ್ಲ ಯಾವತ್ತೂ ಸಕ್ಸಸ್ ಆಗೋದೇ ಇಲ್ಲ ಬಿಡಿ. ಅವ್ರು ಯಾವೆಲ್ಲ ಹೇಳ್ತಿರ್ತಾರೆ, ತಿಂದು ಎಲ್ಲ ಮುಗಿಸಿ ಮನೆ ಬಿಡೋದು ಮಧ್ಯಾಹ್ನ ಆಗುತ್ತೆ, ಅಲ್ಲಿ ಕೆಲ್ಸಕ್ಕೆ ಹೋಗೋಷ್ಟೊಡನೆ ಅಷ್ಟೊತ್ತಾಗುತ್ತೆ. ನಾನು ಏನು ಕೆಲಸ ಮಾಡ್ಕೊಂಬರಲಿ, ಸಿಗೋ ಒಂದು 2 ಅವರಲ್ಲಿ ಎತ್ತಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಾವಿಬ್ಬರು ಮಾತಾಡ್ತಾ ಕೂತ್ಕೊತೀವಿ, ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಒಂದೊಂದ್ಸಲ. ಎಷ್ಟೇ ಬ್ಯುಸಿ ಇರುತ್ತೆ, ಅರ್ಜೆಂಟ್ ಇರುತ್ತೆ ಅಂತ ಗೊತ್ತಿದ್ರೂ ಈಗ ಕುತ್ಕೊಂಡ್ಬಿಟ್ಟೆ ಅಂದರೆ ಒಂದು 1/2 ಅವರ್ 3/4 ಅವರು ಮಾತಾಡ್ತೀವಿ. ಇನ್ನು ಕಾಫಿ ಟೈಮಲ್ಲೇ ನಾವಿಬ್ಬರು ಜಾಸ್ತಿ ಮಾತಾಡೋದು. ಬೆಳಿಗ್ಗೆ ಕಾಫಿ ಕುಡೀಲಿ, ಸಂಜೆ ಕುಡೀಲಿ, ನಾವು ಎಷ್ಟೇ ಅವರು ಮನೇಲೇ ಇದ್ದರು, ಎಷ್ಟೇ ಏನೇ ಫ್ರೀ ಇದ್ದರೂ ನಾವು ಒಂದಷ್ಟು ಹರಟೆ ಹೊಡಿತೀವಿ. ಅಂದರೆ ಅದು ಕಾಫಿ ಕುಡ್ಕೊಂಡು, ಅದರಲ್ಲೂ ಅವ್ರು ಮಾಡೋ ಕಾಫಿ ನನಗೆ ಫೇವ್ರೇಟ್. ಇವತ್ತಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ಡೈಲಿ ಅವರೇ ಮಾಡೋದು, ಆದರೆ ಅದೇ ಕೈ ರುಚಿ, ಅದೇ ಇದು. ಆದರೆ ಒಂದೊಂದು ದಿನ ತುಂಬ ಚೆನ್ನಾಗಾಗ್ಬಿಟ್ಟಿರುತ್ತೆ ಅಂತಾರಲ್ಲ, ಆ ರೀತಿ ಇವತ್ತಾಗಿತ್ತು. ನಾವು ಮೊದಲು ಕಾಫಿನೇ ಕುಡಿತಿರ್ಲಿಲ್ಲ, ತಿಂಗ್ಳಿಗೆ ಒಂದು ಸಲ ಕುಡಿಯೋದು ಹೆಚ್ಚಾಗಿತ್ತು. ಆದರೆ ಇವಾಗ ಹೇಗಾಗ್ಬಿಟ್ಟಿದ್ದಾರೆ, ಪ್ರತಿದಿನ ಕಾಫಿ ಕುಡಿತೀವಿ. ಇದನ್ನು ಸದ್ಯದಲ್ಲೇ ಕಟ್ ಮಾಡ್ತೀನಿ. ನಾನೇನು ಕಾಫಿಗೆ ಅಡಿಕ್ಟ್ ಆಗಿಲ್ಲ, ಬೇಕೇ ಬೇಕು, ಇಲ್ಲ ತಲೆನೋವು ಬಂದುಬಿಡುತ್ತಪ್ಪ ಆ ಥರ ಇಲ್ಲ. ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ. ಬೆಳಿಗ್ಗೆ ಅವ್ರು ಏನು ಮಾಡ್ತಾರೆ, ಬಂದ ತಕ್ಷಣ ಕಾಫಿ ಮಾಡಿಬಿಡ್ತಾರಲ್ಲ, ಸರಿ ಕುಡಿಯೋಣ ಅಂದ್ಬಿಟ್ಟು ಹಾಗೇ ಕುತ್ಕೊತೀವಿ. ಶುಗರು, ಡೈಲಿ ಹಾಲು. ನನಗೆ ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಉಸಿರಾಟಕ್ಕೆ ಸ್ವಲ್ಪ ಕಷ್ಟನೂ ಆಗ್ತಾಯಿದೆ. ಹಾಲು ಕುಡಿಯೋದ್ರಿಂದನೇನೋ ಗೊತ್ತಿಲ್ಲ, ಕಫ ಬೇಗ ಆಗ್ತಾಯಿದೆ. ಸದ್ಯದಲ್ಲೇ ಇನ್ನೊಂದು ವೀಕಲ್ಲಿ ಕಂಪ್ಲೀಟ್ ಕಾಫಿನ ನಾನು ಸ್ಟಾಪ್ ಮಾಡಿಸ್ತೀನಿ. ನಾನೇ ತರಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಇನ್ನು ಕಾಫಿ ಕುಡಿದು ನಾವು ಎದ್ದೇಳೋಷ್ಟೊಡನೆ 8:45 ಆಯಿತು ನಿಜವಾಗ್ಲೂ. ಇನ್ನು 1/4 ಗಂಟೆಯಲ್ಲಿ ಅವ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ, ಅದಾಗಲ್ಲ. ಇನ್ನು ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂದ್ಬಿಟ್ಟು ಅವರು ಸೋಫಾ ಎಲ್ಲ ಕ್ಲೀನ್ ಮಾಡಿ, ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಟ್ಟೆಲಿ ಒರೆಸ್ಕೊ ಅಂತ ಹೇಳ್ತೀನಿ. ನಮ್ಮ ಲಕ್ಕಿ ಬಿಡೋಲ್ಲ, ಎಲ್ಲೋದ್ರೂ ಹಿಂದೆ ಸುತ್ತಾಡ್ತಾಳೆ. ಗಾಡಿ ವಾಶ್ ಮಾಡಬೇಕಾದ್ರೂ ಅಷ್ಟೇ ಹಿಂದೆನೇ ಹೋಗೋದು, ಮನೆ ಕ್ಲೀನ್ ಮಾಡಿ ಹಿಂದೆ. ಇನ್ನು ಅವರು ಸರಿ ಹಿಂದೆ ಬರ್ತಿದ್ದಾಳೆ, ನಮ್ಮಿಬ್ಬರದ್ದು ಒಂದು ಫೋಟೋ ತೆಗಿ ಅಂದ್ಬಿಟ್ಟು ಇಬ್ಬರು ಫೋಸ್ ಮಾತ್ರ ಚೆನ್ನಾಗಿ ಕೊಡ್ತಾರೆ ಸೆಲ್ಫಿಗೆ. ಆದರೆ ಇವ್ರ ಜೊತೆ ಇರೋಷ್ಟು ಕ್ಲೋಸು ನನ್ನ ಜೊತೆ ಇರೋಲ್ಲ. ಅಂದರೆ ನನಗೆ ಸ್ವಲ್ಪ ಭಯ ಪಡ್ತಾಳೆ. ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತೀನಿ. ಮನೇಲಿ ಯಾರೊಬ್ಬರು ಸ್ಟ್ರಿಕ್ಟ್ ಇರಬೇಕಲ್ಲ, ಯೋಗನೂ ನನಗಿನ್ನ ಸ್ಟ್ರಿಕ್ಟೇ. ಆದರೆ ನಾನು ಸ್ವಲ್ಪ ಸಿಡಿ ಅಂದ್ಬಿಡ್ತೀನಿ ಮೇಲ್ನೋಟಕ್ಕೆ ಅಷ್ಟೇ. ಅದು ದಿನವೆಲ್ಲ ನನ್ನ ಜೊತೆನೇ ಇದ್ರೂ ಕೂಡ ಈ ಮುತ್ತು ಕೊಡೋದು, ಅಂದರೆ ಮುಖದ ಹತ್ರ ಮುಖ ತೊಗೊಂಡೋಗಿಡೋದು, ಹಿಂದೆ ಹೋಗೋದು, ತೊಡೆ ಮೇಲೆಲ್ಲ ಜಂಪ್ ಮಾಡೋದು, ಈ ರೀತಿಯೆಲ್ಲ ಯೋಗನ ಜಾಸ್ತಿ ಮಾಡ್ತಾಳೆ. ನನಗೆ ಮಾಡಲ್ಲ. ಯಾಕಂದರೆ ಉಗುರು ತುಂಬ ಸಲ ಪರ್ಚ್ಬಿಡ್ತು ನನಗೆ. ಅವಾಗ ಸ್ವಲ್ಪ ಅವಳಿಗೆ ಜೋರು ಮಾಡಿದಾಗ ಭಯ ಪಡ್ತಾಳೆ, ಕಾಲ ಹತ್ರ ಮಲಗ್ತಾಳೆ. ಇಷ್ಟೇ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕೆ ಹೋಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಾನು ಹೋಗೋದಕ್ಕಾಗಲಿಲ್ಲ. ಸರಿ ಅವ್ರನ್ನೇ ಪೂಜೆ ಮಾಡಿಬಿಡು ಅಂದ್ಬಿಟ್ಟು ಪೂಜೆ ಚೆನ್ನಾಗಿ ಮಾಡಿದ್ರು. ಯೋಗ ಮಾಡಿದ್ರೆ ಪೂಜೆ ಚೆನ್ನಾಗೇ ಮಾಡ್ತಾರೆ, ನೀಟಾಗಿ. ನನಗಿನ್ನ ಬೆಟರು ಎಲ್ಲದರಲ್ಲೂ. ಅದು ಹೇಗೆಲ್ಲ ಕಲ್ತ್ಕೊಂಡ್ಬಿಟ್ಟು ಒಂಥರ ಏನೇ ಮಾಡಿದ್ರು ಸಿಸ್ಟಮಾಗಿ ನೀಟಾಗಿ ಮಾಡ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಶಾವಿಗೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಬೇಯಿಸಿ ಫಿಲ್ಟ್ರ್ ಮಾಡಿ ಇಟ್ಟಿದ್ದೆ. ಬಂದುಮೇಲೆ ತಕ್ಷಣ ಒಗ್ಗರಣೆ ಹಾಕ್ಕೊಟ್ಬಿಟ್ಟೆ, ತಿಂಡಿ ತಿಂದ್ಬಿಟ್ಟು ಹೋಗಲಿ ಅಂತ. ಇನ್ನು ನಾನು ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ, ಅವ್ರು ಹೋದ್ರು ಗಾಡಿ ತೊಗೊಂಡು ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ. ಸರಿ, ಅವ್ರು ಬರೋಷ್ಟೊಳಗೆ ನಾನು ಟಿಫನ್ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಈರುಳ್ಳಿಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಬಾತ್ ಮಾಡೋಣ ಅಂದ್ಬಿಟ್ಟು ನಾನು ಇದನ್ನು ಯಾವಾಗ ಮಾಡಿದ್ರು ಅನ್ಕೋತಿರ್ತೀನಿ, ಒಂದು ತರಕಾರಿ ಹಾಕಿ ಮಾಡಬೇಕು ಅಂತ. ಮಾಡೋ ಅರ್ಜೆಂಟಲ್ಲಿ ಏನಾಗುತ್ತೆ, ಹಾಗೆ ಬೇಯಿಸ್ಬಿಟ್ಟು ಹಾಗೇ ಮಾಡಿಬಿಡ್ತೀನಿ. ಒಂದೊಂದು ಸಲ ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ನೀರು ಹಾಕಿ ಮಾಡಬೇಕು ಅಂದ್ಕೊತೀನಿ. ಆದರೆ ಮೆತ್ತಗಾಗ್ಬಿಟ್ರೆ ನನಗಿದು ಇಷ್ಟ ಆಗಲ್ಲ. ಶಾವಿಗೆ ಬಾತು ಸ್ವಲ್ಪ ಬಿಡಿಯಾಗಿರಬೇಕು. ಇದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಈ ಒಂದು 2 ನಿಮಿಷನೂ ಬೇಡ, ಅಷ್ಟು ಬೇಗ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಸೋದಿಸ್ಬಿಟ್ಟು ಮೇಲ್ಗಡೆ ತಣ್ಣೀರು ಹಾಕಿ ಕುಯ್ದಿಟ್ಬಿಟ್ರೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು, ಬಿಡಿಯಾಗಿರುತ್ತೆ. ಇನ್ನು ಇದು ತುಂಬಾ ಸಿಂಪಲ್ ಮಾಡ್ಕೊಳ್ಳೋದ್ಬಿಟ್ಟು ಇದನ್ನೇ ಮಾಡಿದೆ ನಾನು. ಇನ್ನು ಸ್ವಲ್ಪ ಸ್ವೀಟ್ ಕೂಡ ಮಾಡಿದ್ದೀನಿ ಇವತ್ತು. ಗಾಡಿ ಪೂಜೆ ಮಾಡಿಸಿದ್ರಲ್ವಾ, ಅದಕ್ಕೆ ದೇವ್ರ ಮುಂದೆ ಸ್ವಲ್ಪ ಸ್ವೀಟ್ ಇಟ್ಟು ಒಂಥರ ಖುಷಿ. ತುಂಬ ತಿಂಗಳಿಂದ ರಿಪೇರಿ ಮಾಡಿಸ್ತೀರ ಗಾಡಿ, ಮಾಡಿಸಿದ್ವಲ್ವಾ. ನನಗೇನೇ ಒಂದು ಸಣ್ಣ ಪುಟ್ಟ ಖುಷಿಗೂ ಅದು ನಮಗೆ ನಾವೇ ಸೆಲೆಬ್ರೇಟು. ಆದಷ್ಟು ನಾನು ಮನೇಲಿ ಸ್ವೀಟ್ ಮಾಡೋದು ಈ ರೀತಿ ಮಾಡಿ ಅದನ್ನೇ ಖುಷಿ ಪಟ್ಕೊತಿರ್ತೀನಿ. ಯೋಗವ್ರಿಗೆ ಇಷ್ಟ ಆಗಿರೋಂಥ ಸಬ್ಬಕ್ಕಿ ಪಾಯಸ, ಅದೇನೋ ಗೊತ್ತಿಲ್ಲ, ಅದು ಕೂಡ ಇವತ್ತು ತುಂಬ ಸಖತ್ತಾಗಿಬಿಟ್ಟಿತ್ತು. ಹೇಗೆ ಅಂದರೆ
ಸೊ ಒಂದೊಂದ್ಸಲ ಸ್ವಲ್ಪ ಆರಿಗೆ ನೀರು ಜಾಸ್ತಿ ಹಾಕ್ಬಿಡ್ತಿದ್ದೆ ನಾನು. ಇವತ್ತು ಗಟ್ಟಿಗೆ ಒಂಥರ ಕ್ರೀಮಿಯಾಗಿತ್ತು. ನಾನು ಮಿಕ್ಸ್ ಮಾಡ್ಬೇಕಾದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರಿಗೆ ತುಂಬಾ ಇಷ್ಟ ಆಯ್ತು ಇವತ್ತು. ನಾನು ನಾರ್ಮಲಾಗಿ ಮಾಡೋಕ್ಕೆ ಹೋದೆ ಇವತ್ತು, ಆದರೆ ತುಂಬ ಚೆನ್ನಾಗಾಗ್ಬಿಟ್ಟಿತ್ತು. ಒಂದೊಂದ್ಸಲ ತುಂಬ ಇಂಟ್ರೆಸ್ಟಿಂದ ಮಾಡ್ತೀನಿ, ಚೆನ್ನಾಗಾಗಬೇಕು ಇವತ್ತು, ಇಷ್ಟ ಆಗಬೇಕು ಯೋಗನಿಗೆ ಅಂದ್ಬಿಟ್ಟು. ಅವತ್ತು ಚೆನ್ನಾಗೇ ಇರಲ್ಲ. ಇವತ್ತು ಲೇಸಿಯಾಗಿ ಮಾಡಿದೆ, ಅವ್ರಿಗೆ ತುಂಬ ಇಷ್ಟ ಆಗಿ ಒಂಥರ ಗಟ್ಟಿ ಚೆನ್ನಾಗಿತ್ತು, ಕ್ರೀಮಿಯಾಗಿ. ಹಾಲನ್ನ ತುಂಬ ಹೊತ್ತು ಚೆನ್ನಾಗಿ ಕುದಿಸಿ ಮಾಡಿದ್ದು. ಇದನ್ನು ಸೈಡಿಗೆ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಕೊನೆಯಲ್ಲಿ ಹಾಕ್ಬಿಟ್ಟು ಸೈಡಿಗೆ ಇಟ್ಕೊಂಡು ಈಗ ಇದಕ್ಕೆ ಶಾವಿಗೆಗೆ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ನೋಡ್ತಾ ಇರ್ಬೋದು ಕಲರ್ ಹೆಂಗಿದೆ ಅಂತ. ತುಂಬ ಚೆನ್ನಾಗಿತ್ತು. ನಾನು ಕೂಡ ತುಂಬ ಟೈಮ್ ಆಗೋಗಿತ್ತು. ನಮ್ಮನೆ ಜಾಸ್ತಿ ಮಾಡೋದೇ ಶಾವಿಗೆ ಪಾಯಸ, ಇದು ಸಬ್ಬಕ್ಕಿ ಪಾಯಸನೇ ಮಾಡೋದು. ಯೋಗನಿಗೆ ಏನು ಇಷ್ಟನೋ ನಾನು ಅದನ್ನೇ ಜಾಸ್ತಿ ಮಾಡ್ತಾಯಿರ್ತೀನಿ. ನನಗೇನು ಅದಿಷ್ಟ ಇದಿಷ್ಟ ಅಂತಲ್ಲ, ಎಲ್ಲನೂ ಇಷ್ಟನೇ. ಅದರಿಂದ ನನಗೆ ಅಂತ ನಾನು ಮಾಡೋದಕ್ಕಿಂತ ಅವರಿಗೆ ಅಂತಲೇ ಮಾಡಿ ಅವ್ರು ಖುಷಿ ಆದರೆ ನನಗೊಂಥರ ಅಡುಗೆ ಮಾಡಿದೊಂಥರ ಖುಷಿಯಾಗುತ್ತೆ. ಇನ್ನು ಶಾವಿಗೆ ಬಾತಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ ಇದನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಇದಕ್ಕೆ ನನಗೆ ಶಾವಿಗೆ ಬಾತ್ ಅನ್ಬೇಕಾ, ಶಾವಿಗೆ ಉಪ್ಪಿಟ್ಟು ಅನ್ಬೇಕಾ, ಇವತ್ತರೆಗೂ ದೇವರನ್ನೇ ಗೊತ್ತಾಗ್ತಿಲ್ಲ ನನಗೆ. ಕೆಲವೊಬ್ಬರು ಬಾತು ಅಂತಾರೆ, ಈ ಹೋಟ್ಲಲ್ಲೆಲ್ಲ ಶಾವಿಗೆ ಬಾತು ಅಂತಾರೆ. ನಾವೆಲ್ಲ ಹೇಳ್ಬೇಕಾದ್ರೆ ಶಾವಿಗೆ ಉಪ್ಪಿಟ್ಟು ಅಂತೀವಿ, ನಾನು ಒಂದು ಸಲ ಶಾವಿಗೆ ಬಾತು ಅಂತೀವಿ. ಇದು ನಿಜವಾದ ಹೆಸರು ಏನು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಇನ್ನು ಕಟ್ ಮಾಡ್ಕೊಂಡಿರೋ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿರೋ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ನಾನೇನು ಮಾಡಿದೆ ಅಂದರೆ ಪಾಕೆಟ್ ಕಟ್ ಮಾಡಿಬಿಟ್ಟು ಶಾವಿಗೆ ಹಾಕೋದ್ನಲ್ಲ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಬಿಟ್ಟಿದ್ದೀನಿ. ಇದು ಚಿಕ್ಕ ಬಾಣಲಿ ಬೇರೆ ಆಗಿರೋದ್ರಿಂದ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇತ್ತು. ನನಗೆ ಕಷ್ಟ ಆದರೆ ಗೊತ್ತಲ್ಲ, ನಮ್ಮ ಮನೇಲಿ ನನಗೆ ಫುಲ್ ಸಪೋರ್ಟ್ ಯೋಗ. ನೀನು ಮಿಕ್ಸ್ ಮಾಡೋಕ್ಕಾಗಲ್ಲ, ಕೊಡಿಲಿ, ಏನಕ್ಕೆ ಅಷ್ಟು ಕಷ್ಟಪಡ್ತೀಯ, ದೊಡ್ಡ ಬಾಣಲಿ ಇಡಬೇಕಲ್ವಾ, ಏನಕ್ಕೆ ಇಷ್ಟೊಂದು ಮಾಡಿಬಿಟ್ಟೆ ಅಂದ್ಬಿಟ್ಟು ಅವರೇ ಪಾಪ ಮಿಕ್ಸ್ ಮಾಡಿಕೊಟ್ರು. 2 ಸ್ಪೂನು ತೊಗೊಂಡು ಕ್ಲೀನಾಗಿ ಮಸಾಲೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರು. ಇಷ್ಟು ಜಾಸ್ತಿ ಮಾಡಿದ್ದು ಏನು ಇದಾಗಲಿಲ್ಲ. ಕೆಲವೊಂದು ಸಲ ಜಾಸ್ತಿ ಆಗೋದು ಒಳ್ಳೇದೇ ಅನಿಸುತ್ತೆ. ಇದಕ್ಕಿದಂತೆ ನಮ್ಗೆ ಗೊತ್ತಿರೋರೊಬ್ಬರು ಮನೆಗೆ ಬಂದರು, ಅವ್ರಿಗೂ ಕೂಡ ಸ್ವೀಟ್ ಕೊಟ್ಟು ಅವ್ರಿಗೂ ಟಿಫನ್ ಹಾಕ್ಕೊಟ್ಟಾಗ ಆಯಿತು ಜಾಸ್ತಿ ಮಾಡಿದ್ದಕ್ಕೂ. ಅದರಿಂದ ಇವತ್ತು ಜಾಸ್ತಿ ಆಗಿಬಿಡ್ತು ಅಂತ ಅನಿಸುತ್ತೆ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಶಾವಿಗೆ ಬಾತ್ ರೆಡಿ. ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟಿಫನಿಗೆ, ಕ್ವಿಕ್ಕಾಗಿ ಆಗುತ್ತೆ ಇದೆಲ್ಲ. ಇದ್ರ ಜೊತೆಗೆ ಸ್ವಲ್ಪ ನೀರು ಚಟ್ನಿ ಥರ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲೈನ್ ತಿನ್ನೋದಕ್ಕಿಂತ ಚಟ್ನಿ ಇದ್ದರೆ ಸೂಪರ್. ಇನ್ನು ಫಸ್ಟ್ ನಾನು ಅವರಿಗೆ ಟಿಫನ್ ಹಾಕ್ಕೊಟ್ಬಿಡ್ತೀನಿ. ಆಮೇಲೆ ನಾನು ಇದು ಅಡುಗೆ ಮನೆ ಎಲ್ಲ ಇದೆಯಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಕೂತ್ಕೊಂಡ್ಬಿಟ್ರೆ ಇನ್ನು ಬೇರೆ ಏನು ಕೆಲಸ ಇರೋದಿಲ್ಲ. ಅವರು ಹೊರಗಡೆ ಕೆಲ್ಸಕ್ಕೆ ಹೋದ್ಮೇಲೆ ನಾವು ಒರೆಸೋದು, ಗುಡಿಸೋದು, ಕ್ಲೀನ್ ಮಾಡೋದು ಇದೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಅವ್ರು ಇರಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟೆ. ಪಾಯಸ, ಚಟ್ನಿ, ಶಾವಿಗೆ ಬಾತು ಇದನ್ನೆಲ್ಲ ಕೊಟ್ಬಿಟ್ಟು ನೀನು ತಿಂಡಿ ತಿನ್ನಪ್ಪ, ನಾನು ಸ್ವಲ್ಪ ಅಡುಗೆ ಮನೆ ಕೌಂಟ್ರು ಟಾಪೆಲ್ಲ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಬಂದು ಕೂತ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು. ಆದರೂ ಅವ್ರು ಏನು ಮಾಡ್ತಾರೆ, ಒಂದು ಸ್ಪೂನ್ ತಿಂದ್ಬಿಟ್ಟು ಕರೀತಾನೆ ಇರ್ತಾರೆ, ಬಾಮ. ಇದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಹಿಂಸೆ ಆಗೋದಿದೆ. ಬೆಳಿಗ್ಗೆಗೆ ಅವರು 8:30 ಟಿಫನ್ ತಿನ್ನಲಿ, ಬಾ ಜೊತೆಲಿ ಅಂತಾರೆ. ಈ ನಮ್ಗೆ ಹೆಣ್ಮಕ್ಳಿಗೆ ಹೇಗಾಗುತ್ತೆ ಹೇಳಿ, ಬೆಳಿಗ್ಗೆನೇ ಟಿಫನ್ ತಿಂದ್ಬಿಟ್ರೆ ಏನು ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಬೇಕಾದ್ರೆ 2 ಗಂಟೆವರೆಗೂ ಉಪವಾಸ ಇರು ಅಂದರೂ ಇದ್ಬಿಡ್ತೀವಿ. ಫಸ್ಟ್ ಮನೆ ಕೆಲಸ ಬಿಡಬೇಕು. ಅದೇ ಏನೋ ತಿಂಡಿ ತಿಂದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂದರೆ ಅದರಲ್ಲಿ ನಾನು ಇತ್ತೀಚೆಗಂತೂ ಎಷ್ಟು ಲೇಝಿ ಸೋಂಬೇರಿ ಆಗಿದ್ದೀನಿ ಅಂದರೆ ಅದನ್ನೆಲ್ಲ ನಾನು ಹೇಗೆ ರಿವರ್ಸ್ ಮಾಡ್ಕೊತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಳು. ಇವಾಗ ಒಂಥರ ಟಿಫನ್ ತಿಂದಮೇಲೆ ಏನು ಮಾಡಲ್ಲ, ಮತ್ತು ಸಂಜೆ ಮೇಲೆ ಅಡುಗೆ ಮಾಡೋದು, ಒಂದು ರೀತಿ ಫುಲ್ಲು ಟೋಟಲ್ ಸೋಂಬೇರಿ ಅಂತಲೇ ಹೇಳ್ಬೋದು. ಇನ್ನು ತಿನ್ನು ಅಂದ್ರೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋರು ನಾನು ತಿನ್ನಲ್ಲ. ಇನ್ನು ಮತ್ತು ಅಡುಗೆ ಮನೆ ಎಲ್ಲ ಆಗ ಗಲೀಜಿರುತ್ತೆ ಅಂದ್ಬಿಟ್ಟು ಆಮೇಲೆ ಬಂದು ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಟಿಫನ್ನೆಲ್ಲ ಮಾಡೋಷ್ಟರೊಡೆ ನೀವು ನಂಬಲ್ಲ 11:30 ಆಯಿತು. ಟಿಫನ್ ತಿನ್ನೋಷ್ಟರೊಡೆ ಗಾಡಿ ಪೂಜೆ ಮಾಡಿಸ್ಕೊಂಬಂದು, ಆದರೆ ಟಿಫನ್ ಬೇಗ ಆಗಿತ್ತು, ಅವ್ರು ಗಾಡಿ ಪೂಜೆ ಮಾಡಿಸ್ಕೊಂಬರೋದು ಲೇಟ್ ಆಯಿತು. ಇನ್ನು ನಾವು ಲಕ್ಕಿಗೆ ಫಸ್ಟೇ ಬೋಲಲ್ಲಿ ಹಾಕಿರ್ತೀವಿ, ನಾವು ಏನೇ ಮಾಡಿದ್ರೂ ಅವ್ಳಿಗೆ ಹಾಕ್ತೀವಿ. ಸ್ವೀಟ್ ಕೂಡ ಫಸ್ಟಿಗೆ ಹಾಕಿದ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಚಿರೋಟಿ ಎಲ್ಲ ತಂದಿದ್ದಲ್ಲ, ಅವಾಗ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ಬಿಡ್ತು ಅವಳಿಗೆ. ನಾವು ಏನು ಮಾಡಿದ್ವಿ, ಒಂದೊಂದು ಹಾಕ್ಬಿಟ್ಟು ಪಾಪ ತಿನ್ನಲಿ ನಮ್ಮ ಥರನೇ ಅಲ್ವ ಅಂದ್ಬಿಟ್ಟು ಅವಳಿಗೆ ಅದು ಏನಾಯಿತು, 2 ದಿನ ಒಂದು ರೀತಿ ಫುಲ್ಲು ಡಲ್ಲಾಗ್ಬಿಟ್ಲು. ನನಗೆ ಫುಲ್ಲು ಭಯನೇ ಆಗೋಯ್ತು ನಮ್ಮಿಬ್ಬರಿಗೆ, ಸ್ವೀಟ್ ಹಾಕಿದ್ದಕ್ಕೇನೋ ಅಂದ್ಬಿಟ್ಟು. ಆದರೆ ಸ್ವಲ್ಪ ಇವಾಗೆಲ್ಲ ಲೈಟಾಗಿ ಹಾಕ್ಕೊಡ್ತೀವಿ ಮಾಡಿಟ್ಟಿರೋದು. ಹಿಂಗೆ ಶಾವಿಗೆ ಬಾತು ಅವಳಿಗೂ ಹಾಕ್ಕೊಟ್ಟು ಅವಳು ತಿನ್ಕೊಂಡು. ಇತ್ತೀಚೆಗೆ ಈಗೊಂದು 15 ದಿನ ಆಯಿತು ನಾನು ಶಂಖಪುಷ್ಪ ಗಿಡ ಹಾಕಿ ನಿಮಗೆ ಶೇರ್ ಮಾಡಿದ್ನಲ್ಲ. ಈ ಗಿಡ ತುಂಬ ಹುಡುಕಿದೆ, ಸಿಕ್ಕಿರಲಿಲ್ಲ, ಪಕ್ಕದವ್ರು ಕೊಟ್ಟರು. 15 ದಿನಕ್ಕೆ ಹೂ ಬಿಟ್ಬಿಟ್ಟಿದೆ. ನಾನು ಸುಮ್ಮನೆ ಗಾರ್ಡನ್ ಕಡೆ ಹೋದೆ, ನೋಡಿದ್ರೆ ಒಂದು ಹೂವು ಅಳ್ಬಿಟ್ಟಿತ್ತು. ನಿಜವಾಗ್ಲೂ ತುಂಬ ಖುಷಿ ಆಯಿತು, ಯಾಕಂದ್ರೆ ಎಷ್ಟು ಹುಡುಕಿದ್ದೀನಿ ಹೂವು ಅಂದರೆ ನನಗೆ ಸಿಕ್ಕೇ ಇಲ್ಲ ನನಗೆ. ಆದರೆ ನಾನೇನು ಅಂದ್ಕೊಂಡೆ, ಫುಲ್ಲು ದೊಡ್ಡದಾಗಿ ಬೆಳ್ಳಿ ಎಲ್ಲ ಬೆಳೆಯುತ್ತಲ್ಲ ಆ ರೀತಿ ಬೆಳ್ಕೊಂಡ್ಮೇಲೆ ಇದು ಹೂ ಬಿಡೋದು ಅಂದ್ಕೊಂಡೆ. ಆದರೆ ಪುಟ್ಟು ಗಿಡಕ್ಕೆ ಬಿಟ್ಟಿದೆ. ಒಂಥರ ಖುಷಿಯಾಯಿತು, ಹಾಕಿದ್ದಕ್ಕೂ ಇಷ್ಟು ಬೇಗ ಬಂತು ಅಂತ. ಇನ್ನು ಲಕ್ಕಿಯಿಂದ ಅದನ್ನು ಗಿಡನ ನಾನು ಕಾಪಾಡ್ಕೊಬೇಕು, ಇಲ್ಲಾಂದರೆ ಬಗದು ಕಿತ್ತು ಎಸ್ದು ಬಿಡೋಳು ಅಷ್ಟೇ. ಇನ್ನು ಗಾಡಿ ಪೂಜೆ ಮಾಡಿಸಿದ್ರು,
ನಾನು ಏನಪ್ಪ ಹೂವು ಇಷ್ಟೆಷ್ಟು ಹಾಕಿದೆ ಅನ್ನೋದಕ್ಕೆ ಅವ್ರ ಕೈ ತೋರಿಸ್ತಾ ಇದ್ದಾರೆ. ನಿನ್ನ ಕೈ ಎಷ್ಟು ಉದ್ದ ಇರೋರು ಕೊಟ್ಟಿರೋದು, ಅದಕ್ಕೆ ಇಷ್ಟೇ ನಮ್ಮಂಥವ್ರು ಕೊಟ್ಟಿದ್ರೆ ಜಾಸ್ತಿ ಬಂದಿರೋದು ಅಂತ ಅಂದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೊರಟ್ರು. ನಮ್ಮ ರೋಡಿಗಂತೂ ಪುಟಾಣಿ ನಾಯಿ ಬಂದುಬಿಟ್ಟಿದೆ. ಲಕ್ಕಿಗೆ ಅದು ಕಂಡ್ರೆ ಇಷ್ಟ, ಅದು ಬಂದರೆ ಸಾಕು ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ಅದು ಕೂಡ ಸಣ್ಣ ಮರಿ ಅಲ್ವಾ, ಗೇಟ್ ಹೊಡೆ ಬಂದ್ಬಿಟ್ಟು ಇಬ್ಬರು ಆಟ ಆಡ್ತಿರ್ತಾರೆ. ನನಗೆ ಭಯ ಎಲ್ಲಿ ಆ ಮರಿನ ಕಚ್ಚಿಬಿಡ್ತಾಳೋ ಅಂದ್ಬಿಟ್ಟು, ಚಿಕ್ಕದು ತಡ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನೇ ಓಡಿಸ್ತಾ ಇರ್ತೀನಿ ಹೋಗು ಅಂದ್ಬಿಟ್ಟು. ಇನ್ನು ಕಚ್ಚಿ ಅದಕ್ಕೇನೋ ಏಟಾಗೋದು ಏನಕ್ಕೆ ಅಂದ್ಬಿಟ್ಟು ಇನ್ನು ಹೋಗೋರು ಕೆಲಸದ ಕಡೆ ಹೊರಟ್ರು. ಇನ್ನು ನಾನು ಲಕ್ಕಿಗೆ ಮೂಳೆ ತರಿಸ್ಬೇಕು ಆನ್ಲೈನಿಂದ ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ. ಯಾಕಂದ್ರೆ ಅವಳು ಸ್ಲಿಪ್ಪರು, ಬೆಡ್ಶೀಟು, ಟೀ ಶರ್ಟು ಎಲ್ಲ ಕಚ್ಚಿ ಎಷ್ಟು ಬಿಟ್ಟಿದ್ಲಲ್ಲ. ಅದು ತರಿಸ್ದೆ, ಅದು ಸ್ಮೆಲ್ ಬಂದು ಪ್ಲ್ಯಾಸ್ಟಿಕ್ ಥರ ಇತ್ತಲ್ಲ. ಅದು ಏನು ಮಾಡೋದು ಏನಂತ ಸ್ಟಾರ್ಟಿಂಗು ಮುಟ್ಟಲಿಲ್ಲ, ಬೇಡ ಅಂತ ದೂರ ಹೋಗ್ತಿದ್ಲು. ಆಮೇಲೆ ನಾನು ಸ್ಮೆಲ್ ಮಾಡಿದೆ, ಒಂದು ರೀತಿ ಪ್ಲ್ಯಾಸ್ಟಿಕ್ ಸ್ಮೆಲ್ಲು. ನಾನು ಇದೇ ಫಸ್ಟ್ ನೋಡಿದ್ದು ಇದನ್ನೆಲ್ಲ, ನಾನು ಯಾವತ್ತೂ ನೋಡಿಲ್ಲ, ಮುಟ್ಟೂ ಇರಲಿಲ್ಲ. ತಗೋ ಅಂದ್ರೂ ತಗೊಳ್ಳಿಲ್ಲ. ಆಮೇಲೆ ಸರಿ ಅವ್ಳು ಬೇಕಾದರೆ ತಿನ್ನಲಿ, ಇಲ್ಲಾಂದರೆ ಬಿಡಲಿ ಅಂದ್ಬಿಟ್ಟು ನಾನು ಕಚ್ಚುತ್ತಾಳೆ ಅಂತ ನಾನು ಅಂದ್ಕೊಂಡ್ರೆ, ಒಂದು ಕಚ್ಚಿದ್ಲು ತಿಂದೇ ಬಿಟ್ಲು, 3 ಕೂಡ ಹಂಗೆ ತಿಂದುಬಿಟ್ಲು. ಅದಕ್ಕೆ ನಾನು ಇದನ್ನು ಮತ್ತೆ ತರ್ಸೋದಕ್ಕೆ ಹೋಗಲಿಲ್ಲ. ಪ್ಲ್ಯಾಸ್ಟಿಕ್ ಒಳಗಡೆ ಹೋದರೆ ಆರೋಗ್ಯಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು. ಇನ್ನು ಇವತ್ತಿನ ಲಾಗು ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.